ರೀ ನೀವು ಸುಮ್ಮನೆ ನನ್ನ ಮಾತು ಕೇಳಿ. ನಮಗೆ ದುಡ್ಡಿಗಿಂತ ನಮ್ಮ ಉಸಿರು ಮುಖ್ಯ. ನಾವೇನಾದರೂ ಆ ಜಯದೇವ್ ಮಾತು ಕೇಳಲಿಲ್ಲ ಅಂದರೆ ಅವ್ನು ನಮ್ಮ ಪ್ರಾಣನೇ ತೆಗೆದುಬಿಡ್ತಾನಷ್ಟೇ. ಸುಮ್ಮನೆ ಅವ್ನು ಹೇಳ್ದಾಗ ನಾವು ಕೇಳೋಣ ಅಷ್ಟೇ. ಸರಿ ನಡಿ. ಏನಾಯ್ತು? ಏನಂದ್ರು? ಅವ್ರೇನು ಯೋಚನೆ ಮಾಡ್ಬೇಕಂತ ಒಪ್ತಿಲ್ವಾ? ಗೊತ್ತಿಲ್ಲ, ಇಲ್ಲೇ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು. ನೀವು 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 ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ಮಾಡ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಪ್ಲೀಸ್. ನಾನು ಯಾವ ಉತ್ತರಕ್ಕೆ ಕಾಯ್ತಾ ಇದ್ದೀನಿ ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತದೆ. ಇಂಚು ಇಲ್ಲೇ ಇದ್ರೆ ನಮಗೆ ಖುಷಿ ಆಗುತ್ತೆ, ಅವ್ರ ಜೊತೆ ಹೋದರೆ ಅವ್ರಿಗೂ ಒಳ್ಳೇದಾಗುತ್ತೆ. ನನಗೆ ಗೊತ್ತು, ಬಟ್ ನನ್ನ ಹತ್ರ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಥರ ಇಕ್ಕಟ್ಟಲ್ಲಿ ಸಿಗಾಕೊಂಬಿಟ್ಟಿದ್ದೀನಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರಲ್ಲ ಅಲ್ವಾ? ಕೆಲವೊಮ್ಮೆ ಮನಸ್ಸು ಎರಡು ಕಡೆ ನಿಲ್ಲುತ್ತೆ, ಅದಾ ಇದಾ ಅಂತ ಒತ್ತಾಡುತ್ತೆ. ನಾವು ಮಿಂಚುನ ತುಂಬ ಹಚ್ಕೊಂಡಿದ್ದೀವಲ್ಲ, ಅದಕ್ಕೆ ಹೀಗಾಗ್ತದೆ. ಅವ್ರು ಇನ್ನೇನಾದರೂ ಹೇಳಿದ್ರ? ಇಲ್ಲ, ಹೆಂಡ್ತಿನ ಆದಷ್ಟು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಅಂದರೆ ಇನ್ನೂ ಏನೂ ಫೈನಲ್ ಆಗಿಲ್ಲ? ಇವತ್ತು ಅಪ್ಪಿ ಮತ್ತು ಪಾರ್ಥ ಅವರು DNA ರಿಪೋರ್ಟ್ ತರೋದಕ್ಕೆ ಹೋಗಿದ್ದಾರೆ. ಮಿಂಚುಗೆ ನಮ್ಮ ನಿಜವಾದ ಅಪ್ಪ ಅಮ್ಮ ಅಲ್ಲ, ಅವರೇ ನಿಜವಾದ ಅಪ್ಪ ಅಮ್ಮ ಅಂತ ನಾಳೆ ರಿಪೋರ್ಟ್ ಬರ್ಬೋದು. ರಿಪೋರ್ಟ್ ಏನೇ ಬರಲಿ, ಆದರೆ ನಮ್ಮ ಜೀವನ ಇದ್ದಾಗಿರಲ್ಲ ಭೂಮಿಕಾ. ನೀವು ಹೇಳ್ತಿರೋದು ಸರಿ. ಮಿಂಚು ಅವ್ರ ಜೊತೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ. ನೀವೇ ನನ್ನ ಅಪ್ಪ ಅಮ್ಮ ಅಂತ ಹಠ ಮಾಡ್ತಾಳೆ. ನಿಜ ಭೂಮಿಕಾ, ಅವರೇ ನಿಜವಾದ ಅಪ್ಪ ಅಮ್ಮ ಅಂತ ಆದರೆ ಅವಳು ಹೋಗಲೇಬೇಕಲ್ಲ. ಅವಳಿಗೆ ಯಾವುದೂ ಕಡಿಮೆ ಆಗಬಾರ್ದು, ಅವಳು ಒಂಟಿ ಅನ್ಕೋಬಾರ್ದು. ನಾವು ಅವಳನ್ನ ಬಿಟ್ಬಿಟ್ಟಿದ್ದೀವಿ ಅಂತ ಅವಳು ಅನ್ಕೋಬಾರ್ದು. ಹಾಗಾಗಲ್ಲ ಗೌತಮ್ ಅವ್ರೆ. ಅವಳು ಎಲ್ಲೇ ಇದ್ರು ನಮ್ಮ ಕಾಳಜಿ ಅವಳ ಜೊತೆ ಇರುತ್ತೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಎಲ್ಲ ಭಾರನೂ ಆ ದೇವ್ರ ಮೇಲೆ ಹಾಕ್ಬಿಡಿ. ಸರ್ ಹೇಳಿ. ಕೆಲಸ ಆಯ್ತನೋ? ಆಯ್ತು ಸರ್. ನಾನು ಹೇಳಿದಾಗ ರಿಪೋರ್ಟ್ ರೆಡಿ ಮಾಡಿದ್ದೆ ತಾನೆ? ಹೌದು ಸರ್. ಒರಿಜಿನಲ್ ರಿಪೋರ್ಟ್ ಜಾಗಕ್ಕೆ ನೀವು ಹೇಳಿದ ರಿಪೋರ್ಟ್ ಕಳಿಸಿ. ಕನ್ಫರ್ಮ್ ತಾನೆ? 100% ಸರ್. ಅಲ್ಲಿರೋ ರಿಪೋರ್ಟ್ ನೋಡಿದ್ರೆ ಆ ಮಗುವಿನ ನಿಜವಾದ ಅಪ್ಪ ಅಮ್ಮ ಅಂತ ಅವರೆಲ್ಲ ಕನ್ಫರ್ಮ್ ಮಾಡ್ಕೊತಾರೆ. ಗುಡ್. ಎಲ್ಲೂ ಎಡವಟ್ ಆಗಲ್ಲ ತಾನೆ? ಖಂಡಿತ ಆಗಲ್ಲ ಸರ್, ನೀವೇನು ಟೆನ್ಷನ್ ತಗೋಬೇಡಿ. ಯಾಕೆ ಒತ್ತಿ ಕೇಳ್ತಾ ಇದೀನಿ ಗೊತ್ತಾ? ನಾನು ಇದುವರೆಗೂ ಸೋತಿರೋದಲ್ಲ ಈ ಮೂರನೇ ವ್ಯಕ್ತಿಗಳನ್ನ ನಂಬಿ. ನೀವೇನು ಭಯ ಪಡಬೇಡಿ ಸರ್, ಎಲ್ಲ ನೀವು ಹೇಳಿರೋ ಥರನೇ ಆಗಿದೆ. ನೀವು ಸೇಫ್, ನಿಮ್ಮ ಜೊತೆ ನಾನು ಸೇಫ್. ಗುಡ್. ಈ ವಿಷಯ ನಮ್ಮಿಬ್ರ ತನ ಇರಲಿ. ಖಂಡಿತ ಸರ್, ಈ ವಿಷಯ ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಗೌತಮ್ ದಿವಾನ, ಮಗು ನಿನ್ ಕೈ ತಪ್ಪೋಗೋದಕ್ಕೆ